ಇದು ಕರಾವಳಿಯ ಮಂಗಳೂರು ಪ್ರದೇಶದ ಮೀನುಗಾರರ ಪ್ರಾಥಮಿಕ ನಾವು ಬೋಟಿನ ಮಾಲಕರು. ಏನೀಗ ಗಲ್ಫ್ ರಾಷ್ಟ್ರದಲ್ಲಿ ಮಧ್ಯಪ್ರಾಚ್ಯ ಯುದ್ಧವನ್ನು ನಡೆದುಕೊಂಡು ಮುಂದೆ ಬರ್ತಾ ಇದೆ. ಅದರೊಂದು ಪ್ರಯುಕ್ತವಾಗಿ ನಮ್ಮದು ಗ್ಯಾಸಿಗೆ ಮತ್ತು ಡೀಸೆಲ್ಗೆ ಬಂದಂಥ ಒಂದು ಕಷ್ಟಕರ ಈ ಸಂಗತಿಯ ಮಧ್ಯೆ ಮಾನ್ಯ ನಮ್ಮ ಮೋದಿಜಿಯವರು ಮತ್ತು ಈ ರಾಜ್ಯದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಕೂಡ ಯಾವುದೇ ಯುದ್ಧ ಪ್ರಯತ್ನದಲ್ಲಿ ಡೀಸೆಲ್ಗೆ ಮತ್ತು ಗ್ಯಾಸ್ಗೆ ನಮ್ಮ ಈ ಇಂಡಿಯಾ ಪ್ರದೇಶಕ್ಕೆ ಯಾವ ಕೊರತೆ ಬಂದಿಲ್ಲ ಅನ್ನೋದು ನಾವೆಲ್ಲ ಅವರ ಮಾತನ್ನು ಗೌರವಿಸಿ ಏನು ನಮ್ಮ ಈ ಮೀನುಗಾರಿಕೆ ಇದೆ ಇದನ್ನು ನಾವು ಮುಂದೆ ನೋಡಿಕೊಂಡು ಬರ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸುಮಾರು ಒಂದು 500 ಬೋಟಷ್ಟು ಡೀಸೆಲ್ ಪಾಸ್ಬುಕ್ ಏನಿದೆ ನಮ್ಮದು ಅಲ್ಪಸಂಖ್ಯೆ ಪಂಪು ಅಲ್ಲಿ ನಾವು ಡೀಸೆಲ್ ಆಗ್ತಾ ಬರುವಂಥ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ಹೊಲ ಹೊಂದಾಣಿಕೆಯನ್ನು ನಡೀತಾ ಬರುವಂಥ ಒಂದು ದೃಶ್ಯ ಕಾಣ್ತದೆ ನಮಗೆ. ಯಾಕಂತ ಹೇಳಿದರೆ ಬೋಟುಗಳು ಸಾಮಾನ್ಯವಾಗಿ ಇರುವಂಥ ಜನರ ಬೋಟುಗಳು 1-2 ವಾರ 3 ವಾರ 1 ತಿಂಗಳ ಆದರೂ ಕೂಡ 1 ಲೀಟ್ರ್ ಡೀಸೆಲ್ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಅಲ್ಪಸಂಖ್ಯಾತರ ಹೆಸರಲ್ಲಿ ಮಾಡಿದ ಈ ಪಂಪು ಇದನ್ನು ಯಾರೋ 10-12 ಜನ ಡೈರೆಕ್ಟ್ರಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ನಡೆದುಕೊಂಡು ಬರುವಂಥದ್ದು. ಈ ಡೈರೆಕ್ಟರ್ಗಳಿಗೆ 10 ಬೋಟು 15 ಬೋಟು ಒಬ್ಬೊಬ್ಬರಿಗೆ. ಈಗ ಮುನ್ನಷ್ಟೇ ನಮ್ಮ ರಾಜ್ಯದ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ದಕ್ಷಿಣ ಕನ್ನಡ DC ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಯಾವುದೇ ಮೀನುಗಾರರಿಗೆ ಸಮಸ್ಯೆ ಬರಾದ ರೀತಿಯಲ್ಲಿ ನಾವು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇವೆ. ನೀವು ಇದರಿಂದ ಮುಂದೆ ಇದಕ್ಕಿಂತ ಮುಂದೆ ಯಾವ ರೀತಿಯಲ್ಲಿ ಮೀನುಗಾರಿಕೆ ನೀವು ಮಾಡಿದ್ದೀರಿ ಅದೇ ನಿಮಗೆ ಪಾಲನೆಯನ್ನು ನಾವು ಮಾಡಿ ಕೊಡ್ತೇವೆ ಅನ್ನುವ ಭರವಸೆ ಕೂಡ ಕೊಟ್ಟಿದ್ದಾರೆ. ಅವರ ಭರವಸೆಗೆ ನಾವು ತುಂಬ ಬದ್ಧರಾಗಿದ್ದೇವೆ, ನಾವು ಭರವಸೆಯನ್ನು ನೀಡ್ತೇವೆ. ಆದರೆ ಇಲ್ಲಿ ಕೆಲವೊಂದು ಜನರು ಈ ಥರ ಮಾಡಿ ರಾಜ್ಯ ಸರ್ಕಾರದ ಹೆಸರನ್ನು ಅದೇ ರೀತಿ ಕೇಂದ್ರ ಸರ್ಕಾರದ ಹೆಸರನ್ನು ಹಾಳು ಮಾಡುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ನಾವು ದಕ್ಷಿಣ ಕನ್ನಡ DC ಅವರಿಗೆ ಮನವಿ ಮಾಡುವುದು, ಈ ಅಲ್ಪಸಂಖ್ಯಾತರ ಪಂಪ್ ಏನಿದೆ ನಮ್ಮ ಹೆಸರಲ್ಲಿ ಮಾಡಿದಂಥ ಪಂಪುಗಳು ನಾವು ಸುಮಾರು 500 ಬೋಟ್ ಮಾಲಕರು ನಮ್ಮದೇನು ಡೀಸೆಲ್ ಪಾಸ್ ಪುಸ್ತಕಗಳಿದೆ ಅದನ್ನು ಇಲ್ಲಿ ಇಟ್ಕೊಂಡು ಇವರು ಮಾಡಿದಂಥ ಪಂಪುಗಳು ಇವರಿಗೆ ಬೇಕಾದ ಆಸ್ತಿಪಾಸ್ತಿಗಳನ್ನು ಮಾಡ್ತಾ ಹೋಗ್ತದೆ ಹೊರತು ಯಾರಿಗೂ ಕೂಡ 1 ರೂಪಾಯಿ ಲಾಭ ಇಲ್ಲದಂಥ ಒಂದು ಪಂಪ್ ಆಗಿದೆ. ಅದರಿಂದ ನಾವು ಹೇಳುವಂಥದ್ದು ಇವರ ಎಲ್ಲ ಇಂದಿನ ಭಾಗಗಳು ಏನಿದೆ ಇದೆಲ್ಲವನ್ನು ತನಿಖೆಯನ್ನು ಮಾಡಬೇಕು ಮತ್ತು ಇದರ ಮುಂದೆ ಹೋಗುವಂಥ ಪರಿಸ್ಥಿತಿ ಎಲ್ಲರಿಗೆ ಸಾಮಾನ್ಯ ಜನರಿಗೆ ಯಾರಿಗೆ 10 ಜನರಿಗೆ ಸೇರಾದ ರೀತಿಯಲ್ಲಿ ಸಾಮಾನ್ಯ ಮೀನುಗಾರರಿಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಮಾನ್ಯ ಸರ್ಕಾರ ಮಾಡಿಕೊಡಬೇಕು. ಅದಕ್ಕೆ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಕ್ಷೇತ್ರದ ಶಾಸಕರು ಕೂಡ ಅದೇ ರೀತಿ ಸಭಾಧ್ಯಕ್ಷರು ಕೂಡ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆ ನಡೆಸಿ ಇದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಹೋಗುವ ರೀತಿಯಲ್ಲಿ ಮಾಡಿಕೊಡಬೇಕಂತೇಳಿ ಸರ್ಕಾರದೊಂದಿಗೆ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಮತ್ತೊಂದು ಇಲ್ಲಿನ ಒಂದು ವ್ಯವಸ್ಥೆ ಏನಂತ ಹೇಳಿದರೆ ನಾವೇನು ಡೀಸೆಲ್ ಹಾಕ್ತೇವೆ ನಾವು ಈಗ 76 ರೂಪಾಯಿ ನಮ್ಮದು ಸರ್ಕಾರ ಈಗಲ್ಲ 2013ರಲ್ಲೇ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ನಮಗೇನು ಸಬ್ಸಿಡಿ ಇದೆ ಆ ಸಬ್ಸಿಡಿ ಫಸ್ಟಿಗೆ ನಮ್ಮದು ಅಕೌಂಟಿಗೆ ಬರ್ತಾಯಿತ್ತು, ಅದನ್ನು ಮತ್ತೆ ಸರ್ಕಾರ ಚೇಂಜ್ ಆದ ಮೇಲೆ ಡೈರೆಕ್ಟ್ ಕಟ್ ಆಗುವಂಥ ವ್ಯವಸ್ಥೆ. ಡೈರೆಕ್ಟ್ ಕಟ್ಟಾಗಿ ನಮಗೆ 76 ರೂಪಾಯಿ 60 ಪೈಸೆಯಲ್ಲಿ ಡೀಸೆಲ್ ಸಿಕ್ಕುವಂಥದ್ದು. ಮತ್ತು 1 ಲೀಟ್ರ್ ಮೇಲೆ ನಮಗೆ ಬೋಟ್ ಅವರಿಗೆ ವಾಪಸ್ ಕೊಡುವಂಥ ವ್ಯವಸ್ಥೆ 3 ರೂಪಾಯಿ ವಾಪಸ್ ಅವರಿಗೆ ರಿಟರ್ನ್ ವಾರ್ಷಿಕವಾಗಿ ಒಂದು ಸಭೆ ಆಗುವುದು, ಮಹಾಸಭೆ ಆಗುವುದು, ಇಂಥದ್ದೆಲ್ಲ ವ್ಯವಸ್ಥೆ ಇದಕ್ಕಿಂತ ಮುಂಚೆ ಬಂದಂಥ ಒಂದು ವ್ಯವಸ್ಥೆ ಆಗಿತ್ತು. ಈಗ ಸುಮಾರು ಒಂದು 6-7 ವರ್ಷದಲ್ಲಿ ಯಾವುದೇ ಒಂದು ಮಹಾಸಭೆ ಇಲ್ಲ, ಯಾವುದೇ ಒಂದು ಜಂಟಿ ಸಭೆ ಏನೂ ಒಂದು ಇಲ್ಲದೆ ಎಲ್ಲ ಯಾವುದೇ ಸಿಸ್ಟಮಿಟ್ ಇಲ್ಲ. ಇದರ ಒಳಗಡೆ ಏನು ನಡೀತದೆ ಅನ್ನುವ ಯಾರಿಗೂ ಕೂಡ ಏನೂ ಗೊತ್ತಿಲ್ಲ. ಅದರಿಂದ ಇವರು ಏನೋ ಒಂದು ಡೈರೆಕ್ಟ್ರಾಗಿ ಒಂದು 10-12 ಜನ ಡೈರೆಕ್ಟ್ರಾಗಿ ಇದರ ಒಳಗಡೆ ಏನೋ ಮಾಡ್ತಾ ಇದ್ದಾರೆ. ಅದನ್ನು ಸರ್ಕಾರ ತನಿಖೆ ಮಾಡಬೇಕು. ಇದು ಅಲ್ಪಸಂಖ್ಯಾತರ ಹೆಸರಲ್ಲೂ ಇರುವಂಥದ್ದು, ಯಾರ್ದು 10 ಜನರಲ್ಲಿ ಇರುವಂಥ ಈ ಪಂಪಲ್ಲ. ಅದನ್ನು ನೀವು ನಮಗೆ ವಾರ್ಷಿಕವಾಗಿ ಸಭೆ ನಡೆಸುವಂಥ ವ್ಯವಸ್ಥೆ ಮತ್ತು ಮಹಾಸಭೆ ಆಗಬೇಕು, 2 ವರ್ಷಕ್ಕೆ ಅಧ್ಯಕ್ಷರು ಚೇಂಜ್ ಆಗಬೇಕು, ಕಮಿಟಿ ಚೇಂಜ್ ಆಗಬೇಕು, ಸದಸ್ಯರು ಚೇಂಜ್ ಆಗಬೇಕು, ಎಲ್ಲ ವ್ಯವಸ್ಥೆ ನೀವು
ಮುಂದೆ ಬರುವ ದಿನದಲ್ಲಿ ನೀವು ನಮಗೆ ಒಂದು ಸರ್ಕಾರೊಟ್ಟಿಗೆ ನಾವು ವಿನಂತಿ ಮಾಡ್ತಾ ಇರೋದು ಈ ಮುಂದೆ ಯಾವ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಅದನ್ನು ಇನ್ನಷ್ಟು ಸರಿಕಟ್ಟು ಮಾಡಿ ನಮಗೆ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕಂತ ಹೇಳಿ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ತೇವೆ. ನಾವು ಸಾಧಾರಣ ಇಲ್ಲಿ ಈ ಪಂಪಲ್ಲಿ ಸಾಧಾರಣ ಒಂದು 4-5 ವರ್ಷದಿಂದ ಡೀಸೆಲ್ ಹಾಕ್ತಾ ಇದ್ದೇವೆ. ನಮ್ಮದು ಪ್ರಾಬ್ಲಮ್ ಏನಂದರೆ ಡೀಸೆಲ್ ಸಿಗ್ತಾ ಇಲ್ಲ. ಇನ್ನು 2-3 ವಾರ ಬಂದು ಇಂತು 4-5 ದಿನ ಆಗಿದೆ. ಈಗ ಬಂದು ಈಗ ನಮಗೆ ಸೀಸನ್ ಇರೋದು ಎರಡು ತಿಂಗಳು ಮಾತ್ರ. ಆ 2 ತಿಂಗಳಲ್ಲಿ ನಮಗೆ ಅಲ್ಪಸಂಖ್ಯಾತ ಪಂಪ್ ಅವರು ಡೀಸೆಲ್ ಪೂರೈಕೆ ಮಾಡಬೇಕು. 2 ವಾರ ಮೊದಲು 8 ರೂಪಾಯಿ ಜಾಸ್ತಿ ಅಂತ ಹೇಳಿ ಡೀಸೆಲ್ ಹಾಕಿದ್ದೇವೆ. ಮತ್ತೆ ಸಹ ಅದು ಸರಿಯಾಗಿ ಹೋಗಿದೆ. ಇದು ಡೈರೆಕ್ಟರು ಇವರು ಎಲ್ಲ ಮುಸ್ಲಿಮರು. ಇದರಲ್ಲಿ ಈ ಅಲ್ಪಸಂಖ್ಯಾತ ಪಂಪಲ್ಲಿರೋದು 8-9 ಜನರು ಯಾರು ಮೆಂಬರ್ ಇದ್ದಾರೆ ಡೈರೆಕ್ಟ್ರು ಎಲ್ಲ ಮುಸ್ಲಿಮರ ಇಲ್ಲಿ ಹಾಗೆ ನಡೀತಾ ಇದೆ. ಯಾಕೆಂದರೆ ಇಲ್ಲಿ ಈ ಧಕ್ಕೆಯಲ್ಲಿ 5 ಪಂಪ್ ಉಂಟು. 5 ಪಂಪಲ್ಲಿ 4 ಪಂಪಲ್ಲಿ ಡೀಸೆಲ್ ಕೊರತೆಯೇ ಇಲ್ಲ. ಅವರವರ ಯಾಕೆಂದರೆ ಇಲ್ಲಿ ಯಾರು ಆರಿಸಿ ಎಲ್ಲಿ ಬಂಕಲ್ಲಿ ಇಡ್ತಾರೆ ಅವರಿಗೆ ಮಾತ್ರ ಡೀಸೆಲ್ ಕೊಡಲಿಕ್ಕೆ ಅದು ರೂಲ್ಸು. ಯಾಕೆಂದರೆ ಅಲ್ಲಿ 4 ಪಂಪಲ್ಲಿ ಯಾರದ್ದೆಲ್ಲ ಆರಿಸಿದೆ ಅವ್ರಿಗೆ ಡೀಸೆಲ್ ಸಿಗ್ತಾ ಇದೆ, ಅವ್ರಿಗೆ ಹೋಗ್ತಾ ಇದೆ ಯಾರು. ಯಾಕೆ ಇಲ್ಲಿ ಜನ ಸೇರಿಲ್ಲ ಅಂದರೆ ಅದಕ್ಕಾಗಿ ಅದೇ ಪ್ರಾಬ್ಲಮ್. ಯಾಕೆಂದರೆ ಇಲ್ಲಿದ ಎಲ್ಲಿ ಆರಿಸಿ ಉಂಟಲ್ಲ ಅವರಿಗೆ ಮಾತ್ರ ಡೀಸೆಲ್ ಸಿಗ್ತಾ ಇಲ್ಲ. ಅದಕ್ಕಾಗಿ ಅವರಿಗೆ ಯಾರು 4 ಪಂಪಲ್ಲಿ ಡೀಸೆಲ್ ಸಿಗ್ತಾ ಇದೆ ಅವ್ರದ್ದು ಆರಿಸಿ ಅಲ್ಲಿದೆ ಅವರು ಡೀಸೆಲ್ ಹಾಕಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಈಗ ಪ್ರಾಬ್ಲಮ್ ಆಗಿದೆ. ಅದಕ್ಕಾಗಿ ನಾವೆಲ್ಲ ಮೊನ್ನೆ ಅದೇ ಅಶ್ರಫ್ ಅವರು ಹೇಳಿದಾಗೆ ಮೊನ್ನೆ ಸ್ಪೀಕರ್ ಅವರು ಹೇಳಿದ್ದಾರೆ. ಯಾಕೆಂದರೆ ಗ್ಯಾಸಿಗೆ ಮತ್ತು ಡೀಸೆಲ್ಗೆ ಯಾರು ಕೊರತೆ ಬರಬಾರದು ಉಂಟು. ಮತ್ತು ನಮಗೆ ಯಾವಾಗ ಯುದ್ಧ ಸ್ಟಾರ್ಟ್ ಆಗಿದೆ ಆವಾಗಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಡೀಸೆಲ್ ಬರ್ತದೆ. ಯಾಕೆಂದರೆ ನಿನ್ನೆದು ವಿಷಯ. ನಿನ್ನದು ಎರಡು ಟ್ಯಾಂಕರ್ ಬಂದಿದೆ. ಯಾಕೆಂದರೆ ಡೀಸೆಲ್ ಸರಾಗ ಮತ್ತೆ ಪಂಪಲ್ಲಿ ಸರಾಗ ಡೀಸೆಲ್ ಬರ್ತಾ ಇದೆ. ಈ ಪಂಪಲ್ಲಿ ಬರ್ತಾ ಇಲ್ಲ. 2 ಬರ್ತದೆ, 3 ಬರ್ತದೆ. ನಿನ್ನೆ 2 ಬಂದಿದೆ, ಇವತ್ತು 3 ಬಂದಿದೆ. ಇವಾಗ ಬಂದ್ ಮಾಡಿ ಹೋಗ್ತಾರೆ. ಬಂದದ್ದು ಡೈರೆಕ್ಟರ್ ಅವರು ಹೇಳಿದ ಹಾಗೆ ಕೊಡ್ತಾರೆ. ಇವಾಗ 3 ಬಂದಿದೆ. ಇನ್ನೊಂದು ಗೊತ್ತಿಲ್ಲ. ನಿನ್ನೆ ಹಾಗೆ 2 ಬಂದಿದೆ, ಕೇಳದೆ ಬಂದ್ ಮಾಡಿ ಹೋಗಿದ್ದಾರೆ. ಇವಾಗ ಗೊತ್ತಿಲ್ಲ. ಬರದಿದ್ದರೆ ಕೇಳದೆ ಬಂದ್ ಮಾಡಿ ಹೋಗ್ತಾರೆ. ಯಾಕೆಂದರೆ ಯಾರು ಹೇಳುವವರು ಇಲ್ಲ. ಇದಕ್ಕೆ ಸರ್ಕಾರ ಡೈರೆಕ್ಟಾಗಿ ಬಂದು ತನಿಖೆ ಇನ್ವಾಲ್ವ್ ಆಗಿ ತನಿಖೆ ಮಾಡಬೇಕು. ಏನಂತ ಎಲ್ಲಿ ಹೇಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೋಡಬೇಕು. ಡೀಸೆಲ್ ಸಿಗ್ತಾ ಇದೆ, ಡೈರೆಕ್ಟ್ ಅವರಿಗೆ ಸಿಗ್ತಾ ಇದೆ. ನಾವು ಇಲ್ಲಿ ಹೇಳುವಂಥದ್ದು ನಮ್ಮ ಸಮಸ್ಯೆ ಏನಂತ ಹೇಳಿದರೆ ಇಲ್ಲಿ ದಿನಕ್ಕೆ ಈಗ ಆಲ್ರೆಡಿ ಒಂದು 2 ವೀಕ್ ಆಯಿತು. ಒಂದು 3-4 ಟ್ಯಾಂಕರ್ ಡೀಸೆಲ್ ಬರ್ತದೆ. ಅದರಲ್ಲಿ 3 ಟ್ಯಾಂಕರ್ ಬಂದರೆ 60,000 ಡೀಸೆಲ್ ಆಗ್ತದೆ. ನಾವು ಹೇಳುವಂಥದ್ದು ಏನು, ಈಗ ಡೀಸೆಲ್ನ ಕೊರತೆ ಇದ್ದರೆ ತೊಂದರೆ ಇಲ್ಲ. ಕೊರತೆ ಏನುಂಟು ಅದರ ಅನುಸರಿಸಿ ನಾವು ಮುಂದಕ್ಕೆ ಹೋಗ್ತೇವೆ. ನಮಗೀಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ನಮ್ಮ ದೇಶಕ್ಕೆ ಆಗುವಂಥ ಇದು ಕೊರತೆ ಇದು. ಅದರಿಂದ ನಾವು ಅದನ್ನು ವಹಿಸ್ಕೊಳ್ತೇವೆ. ಆದರೆ ಇಲ್ಲಿ ನಾವು ಈ ಅಲ್ಪಸಂಖ್ಯಾತರ ಪಂಪಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದರೆ ಇಲ್ಲಿ ಏನು 60,000 ಲೀಟರ್ ಡೀಸೆಲ್ ಬಂದರೆ ಈಗ ನಮ್ಮ ಬೋಟು ಈಗ ನನ್ನ ಬೋಟೆ ಈಗ ಬಂದು 6 ದಿವಸ ಇತ್ತು. 1 ತಾರೀಕಿಗೆ ಬಂದು ಖಾಲಿಯಾಗಿದೆ, ಮೀನು ಖಾಲಿಯಾಗಿದೆ. ಆದರೆ ಈಗ ಅದರಲ್ಲಿ 15 ಜನ ಇದ್ದಾರೆ. ಆ ಜನರನ್ನು ನಾವು ಸಾಕಬೇಕಲ್ಲ. ಅವರು ಬಂದರೆ ಹೇಗೆ ಅಂತ ಹೇಳಿದರೆ ಅವತ್ತೇ ಹೋಗ್ತಾರೆ ರಾತ್ರಿಗೆ ರಿಟರ್ನ್. ಐಸ್ ಹಾಕ್ತೇವೆ, ಡೀಸೆಲ್ ಹಾಕ್ತೇವೆ, ಅವರಿಗೆ ಬೇಕಾದಂಥ ವ್ಯವಸ್ಥೆ ಕೊಡ್ತೇವೆ, ಅವ್ರು ದುಡ್ದಂಥ ಹಣ ಕೊಡ್ತೇವೆ, ರಿಟರ್ನ್ ಅವರು ಅವತ್ತೇ ಹೋಗ್ತಾರೆ. ಈಗ 1 ತಾರೀಕಿಗೆ ಬಂದ ಬೋಟ್ ಈಗ 7 ತಾರೀಕು ಆಯಿತು, ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಏನಂತ ಹೇಳಿದರೆ ಡೀಸೆಲ್ ಇಲ್ಲ, ಗ್ಯಾಸಿನ ಕೊರತೆ ಇದೆ. ಗ್ಯಾಸ್ ಏನಾದರೂ ಮಾಡಿ ನಾವು ಆಚೆಗೆ 1-2 ಸಾವಿರ ರೂಪಾಯಿ ಜಾಸ್ತಿ ಎಲ್ಲ ಕೊಟ್ಟು ಯಾರೋ ಲೋಕಲ್ ಪಾರ್ಟಿಗಳು 6-7 ಸಾವಿರ ರೂಪಾಯಿಗೆ ತರ್ತಾರೆ, ನಾವು ಕೊಟ್ಟು ಹಾಕ್ತೇವೆ. ಯಾಕೆಂತ ಇವರನ್ನು ಸಾಕೋದಕ್ಕಿಂತ ನಾವು ಇವರ ಕಲಿಸಿ ನಮಗೇನಾದರೂ ಒಂದು 10 ರೂಪಾಯಿ ಸಿಗ್ತದಲ್ಲ. ಈಗ 3 ತಿಂಗಳಲ್ಲಿ ನಾವು ಲಾಸ್ ಹಾಕ್ಕೊಂಡು ಬಂದಂಥ ಈ ಸಂದರ್ಭದಲ್ಲಿ ಇನ್ನು ಇರುವುದು ಒಂದು 4-5 ಟ್ರಿಪ್ಪು. ಈ 5 ಟ್ರಿಪ್ಪಲ್ಲಿ ನಮ್ಗೆ ಏನಾದರೂ ಸಿಕ್ಕಿದರೆ ನಮ್ಮಲ್ಲಿ ದುಡಿಯುವಂಥವರು ಒಂದು ಬೋಟಲ್ಲಿ ಕನಿಷ್ಠ ಒಂದು 30 ಜನ ಇದ್ದಾರೆ. ಬೋಟಲ್ಲಿ ಹೋಗುವವರು, ಇಲ್ಲಿ ಮೀನು ಖಾಲಿ ಮಾಡುವವರು, ರೈತರುಗಳು, ಇಂಥದ್ರ 30 ಜನ ಇದ್ದಾರೆ. ಅವರಿಗೆಲ್ಲರಿಗೂ ಒಂದು ಕುಟುಂಬ ಸಂದರ್ಭದ ಅವರಿಗೆ ಮುಂದೆ ಹೋಗಲಿಕ್ಕೆ ಇನ್ನು ಮುಂದೆ ಅಷ್ಟೇ 2 ತಿಂಗಳ ರಜೆ ಇದೆ ನಮಗೆ. ಆ ರಜೆವನ್ನೆಲ್ಲ ನಾವು ಇದರಲ್ಲಿಯೇ ನಾವು ಭರ್ತಿ ಮಾಡಿಕೊಂಡು ಹೋಗಬೇಕು. ಈ ಸಂದರ್ಭದಲ್ಲಿ ಈ ಅಲ್ಪಸಂಖ್ಯಾತರವರು ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇವರು ಕನಿಷ್ಠ ಏನೋ ಒಂದು 20 ವರ್ಷ ಹಿಂದೆ ಡೈರೆಕ್ಟರ್ ಆಗಿದ್ದಾರೆ 12 ಜನ. ಅದೇ 12 ಜನ ಡೈರೆಕ್ಟರ್ ಆಗಿರುವಂಥದ್ದು. ಮತ್ತು ನಾವು ಏನೋ ಒಂದು 500 ಬೋಟ್ ಮಾಲಕರು ನಾವು ಇಲ್ಲಿ ಡೀಸೆಲ್ ಹಾಕ್ತಾ ಇದ್ದೇವೆ. ನಮ್ಮ ಇಷ್ಟೊಂದು ಕಷ್ಟಪಟ್ಟು ನಾವು ಬೋಟು ಮಾಡಿ ಸಾಲ ಮಾಡಿ ಇದೆಲ್ಲ ಮಾಡಿ ನಾವು ಬೋಟು ಈ ಪಂಪ್ಗೆ ಡೀಸೆಲ್ಗೆ ಬುಕ್ ಇಟ್ಟಿದ್ದೇವೆ. ನಮ್ಮದು ಒಬ್ಬರನ್ನು ಕೂಡ ಇವರು ಮೆಂಬರ್ಶಿಪ್ ಮಾಡಲಿಲ್ಲ. ಇದುವರೆಗೂ ಒಬ್ಬರನ್ನು ಮೆಂಬರ್ಶಿಪ್ ಮಾಡಲಿಲ್ಲ. ಮೆಂಬರ್ಶಿಪ್ ಇದ್ದಾರೆ ಎಲ್ಲಿಂದ ಅವರು ಏನೋ ಬೋಟ್ ನೋಡಿದವರು ಎಲ್ಲೆಲ್ಲಿಂದವರು 200 ಜನ ಮೆಂಬರ್ಶಿಪ್ ಇದ್ದಾರೆ. ಅವ್ರಿಗೆ ಬೋಟ್ ಏನಂತ ಹೇಳಿ ಗೊತ್ತಿಲ್ಲ, ಬೋಟ್ ಏನಂತ ಗೊತ್ತಿಲ್ಲ, ಬೋಟ್ ನೋಡಲಿಲ್ಲ ಅಂಥವರು ಈ ಪಂಪಲ್ಲಿ ಮೆಂಬರ್ಶಿಪ್ ಇದೆ. ನಾವು ಹೇಳುವಂಥದ್ದು ನಮ್ಮನ್ನು ಮೆಂಬರ್ಶಿಪ್ ಮಾಡಿ,
ನಮ್ಮ ಹಣದಿಂದ ನೀವು ಮೇಲ್ ಬರುವಂಥದ್ದು. ಈಗ ನೋಡಿ ಒಂದು 3-4 ಕೋಟಿ ರೂಪಾಯಿ ಐಸ್ ಪ್ಲಾಂಟ್ ಮಾಡಿದರು ನಮ್ಮ ಧಕ್ಕೆಯಲ್ಲಿ. ಇದೆಲ್ಲ ಯಾರ ಹಣ? ನಮ್ಮ ಪ್ರಾಫಿಟಿನ ಹಣ ಹಣದಲ್ಲಿ ಇವರು ಮಾಡುವಂಥದ್ದು. ಈ ಈ ನಮ್ಮ ಪ್ರಾಫಿಟಿನ ಹಣದಲ್ಲಿ ಮಾಡುವಂಥ ಈ ಸಂದರ್ಭದಲ್ಲಿ ನಮಗೆ ಒಂದು ಮೆಂಬರ್ಶಿಪ್ ಕೂಡ ಇಲ್ಲ. ನಾವು ಅದಕ್ಕೆ ಸರ್ಕಾರ ಹತ್ರ ಹೇಳೋದು, ನಮ್ಮ ಅಲ್ಪಸಂಖ್ಯಾತರ ಹೆಸರನ್ನು ಇಟ್ಟುಕೊಂಡು ಇವರು ಹಣ ಮಾಡ್ತಾ ಇದ್ದಾರೆ. ಇದನ್ನು ನೀವು ತನಿಖೆ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಡೀಸೆಲನ್ನು ಎಲ್ಲ ಬೋಟ್ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಉಂಟಲ್ಲ, ಒಂದು ಕನಿಷ್ಠ ಒಂದು 5,500-6,000 ಡೀಸೆಲ್ ಬೇಕು ಅವರಿಗೆ. ಇವರು 4,500 ಕೊಟ್ಟು ತೆಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬೋಟ್ನವ್ರು ಹೋಗಬೇಕಲ್ಲ. 10 ದಿವಸ ಆದರೆ ಮಾಡಬೇಕು, ಬಂದರೆ ನಮಗೆ ಲಾಭ ಸಿಗ್ತದೆ. ಈ 9 ದಿವಸದಲ್ಲಿ ಬಂದರೆ ನಮಗೆ ಲಾಭ ಏನು ಸಿಗೋದಿಲ್ಲ. ಡೀಸೆಲ್ ಹೋಗಿ ಬರಲಿಕ್ಕೆ 1,500 ರೂಪಾಯಿ ಖರ್ಚುಂಟು. ಇವರು ಹೇಳ್ತಾರೆ ಅವ್ರಿಗೆ ಬೇಕಾದವರಿಗೆ 5,500 ರೂಪಾಯಿ 5,000 ಡೀಸೆಲ್ ಕೊಟ್ಟದ್ದು ನಮ್ಮ ಬುಕ್ಕಲ್ಲಿ ಪ್ರೂಫ್ ಉಂಟು. ನಮಗೆ 4,500 ಕೊಟ್ಟು ಹೇಳ್ತಾರೆ ಬೇಕಾದರೆ ಹಾಕಿ ಇಲ್ಲಾದರೂ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈಗ ಮಾತಾಡೋದು ನಮ್ಮ ಹತ್ರ ಒಂದು ಬೆಲೆ ಇಲ್ಲದಾಗೆ ಮಾಡ್ತಾರೆ ಇಲ್ಲಿ ನಮಗೆ ಪಂಪಲ್ಲಿ. ರೂಲ್ಸ್ ಮಾಡಿದ್ದಾರೆ GPS ನಂಬರ್ ಕೊಟ್ಟರೆ ಮಾತ್ರ ಡೀಸೆಲ್ ಅಂತ. ನಾವು GPS ಕೊಟ್ಟು ಇಲ್ಲಿ 1 ವಾರ ಆಯಿತು, ನಮಗೆ ಇದುವರೆ ಡೀಸೆಲ್ ಸಿಗಲಿಲ್ಲ. ಬೋಟ್ ಹ್ಯಾಂಗರ್ ಹಾಕಿದ್ದು ಬಂದವರು ಇಲ್ಲಿ ಬರ್ತಾರೆ, ಡೀಸೆಲ್ ಹಾಕಿ ಹೋಗ್ತಾ ಇದ್ದಾರೆ. ಬೋಟಲ್ಲಿ ಹ್ಯಾಂಗರ್ ಹಾಕಿದ್ದವರು ಬರ್ತಾರೆ, ಡೀಸೆಲ್ ಹಾಕಿ ಹೋಗ್ತಾರೆ. ನಾವು GPS ನಂಬರ್ ಕೊಟ್ಟು ಇಲ್ಲಿ ಒಂದು ವಾರ ಆಯಿತು, ನಮಗೆ ಇದುವರೆ ಡೀಸೆಲೇ ಸಿಗಲಿಲ್ಲ. ಹೇಳಿದ್ರೆ ಹೇಳ್ತಾರೆ GPS ನಂಬರ್ ಆನ್ ಆಗಲಿಲ್ಲ. ಮತ್ತು ಇದೆಲ್ಲ ಯಾವ ನಂಬರ್ ಆನ್ ಆಗಿದೆ? ಈಗ ಇದೆಲ್ಲ ಹಾಕುವ ಬೋಟಲ್ಲಿ ಯಾವ ನಂಬರ್ ಆನ್ ಆಗಿದೆ? GPS ಫೋಟೋ ಕೊಟ್ಟು ಇವರಿಗೆ ಬೇಕಾದವರಿಗೆ ಬೋಟಿಗೆ ಡೀಸೆಲ್ ಕೊಟ್ಟು ಬರುವ ವರ್ಷ ಹೋಗ್ಲಿಕ್ಕೆ ಅಂತ ರೆಡಿ ಮಾಡಿ ಇರ್ತಾರಲ್ಲ, ಅವರಿಗೆ ಡೀಸೆಲ್ ಕೊಡ್ತಾರೆ. ಈಗ ನಾವು ದುಡಿತಾ ಇರುವ ಬೋಟಿಗೆ ಡೀಸೆಲ್ ಕೊಡೋದಿಲ್ಲ. ಗುಜ್ಜಲ್ಲಿದ್ದದು ಮತ್ತು ಮೇಲಿದ್ದ ಬೋಟ್ ಜಾರಿಸಿ ತಂದು ಡೀಸೆಲ್ ಹಾಕಿ ಹೋದದುಂಟು. ಅದೆಲ್ಲ ನಮ್ಮಲ್ಲಿ ಪ್ರೂಫ್ ಉಂಟು. ನಾವು ಇಷ್ಟು ದಿವಸ ಟೋಕನ್ ಕೊಟ್ಟು ನಮಗೆ ಇನ್ನೂ ಡೀಸೆಲ್ ಇಲ್ಲ, ನಾಳೆ ಟೋಕನ್ ನಂಬರೇ ಹೇಳೋದಿಲ್ಲ. ಈ ಥರ ಮಾಡ್ತಾ ಇದ್ದಾರೆ. ಇವರಿಗೆ ಬೇಕಾದ ಡೈರೆಕ್ಟ್ ಅವರಿಗೆ ಬೇಕಾದವರಿಗೆ ಎಲ್ಲ ಉಂಟು, ಬೇಗ ಕೊಡ್ತಾರೆ, ಎಷ್ಟು ಬೇಕಾದರೂ ಕೊಡ್ತಾರೆ. ಟೋಕನ್ ನಮಗೆ ತೋರಿಸಲಿ, ಟೋಕನ್ನೇ ತೋರಿಸೋದಿಲ್ಲ. ನಾವು ಎಷ್ಟು ಕೇಳಿದ್ರು ಹೇಳೋದಿಲ್ಲ ನಂಬರ್. ಕೊಡೋದಿಲ್ಲ. ಅವ್ರಿಗೆ ಬೇಕಾದ ಬೋಟ್ ಬರ್ತಾ ಉಂಟು, ನಮಗೆ ಡೀಸೆಲ್ ಬೇಕು. ನಾವು ಈ ಥರ ನಿಲ್ಬೇಕಾ? ನಾವು ಮೇಲೆ ಬರೋದು ಬೇಡವಾ? ಶ್ರೀಮಂತರು ಮಾತ್ರ ಮೇಲೆ ಬಂದರೆ ಸಾಕ? ಎಲ್ಲರೂ ಯಾರಿಗೂ ಕೊಡಬಾರ್ದು. ನಾವೆಂತ ಹೇಳೋದು, ಈಗ ನಮಗೆ ಡೀಸೆಲ್ ಅವರು ಕೊಡಲಿಲ್ಲ ಅಂತ ನಮಗೆ ಅಂತ ಹೇಳಿ ಸಾಮಾನ್ಯ ಜನರಿಗೆ ಡೀಸೆಲ್ ಕೊಡಲಿಲ್ಲ ಅಂತ ಆದರೆ ನಮ್ಮ ಬೋಟ್ ಏನಿದೆ ನಾವು ತಗೊಂಬಂದು ಇಲ್ಲಿ ಕರ್ತೇವೆ. ಯಾರಿಗೆ ಹಾಕೋದೇ ಬೇಡ, ಈ ಪಂಪಿಗೆ ಡೀಸೆಲೇ ಬರೋದು ಬೇಡ. ಇವರಿಗೆ ಬೇಕಾದ ಜನರಿಗೆ ಅಲ್ಪಸಂಖ್ಯಾತರ ಹೆಸರನ್ನು ಇಟ್ಕೊಂಡು ಡೀಸೆಲ್ ತಂದು, ಸರ್ಕಾರದ ಡೀಸೆಲ್ ತಂದು ಇವರ ಜನರಿಗೆ ಕೊಡೋದು ಬೇಡ. ನಾವು ಇಲ್ಲಿ ಬೋಟ್ ಕಟ್ಟಿಟ್ಟು ಬಿಡ್ತೇವೆ ಅಷ್ಟೇ. ನಮ್ದು ಬೇರೆ ಏನಿಲ್ಲ. 20 ಬೋಟ್ ಇದ್ದವರು ಸಮುದ್ರದಲ್ಲಿ ಅವರು ರನ್ನಿಂಗ್ ಚಾಲನೆಯಲ್ಲಿ ದುಡ್ತಾ ಇದ್ದಾರೆ. ಅವರು ಇಲ್ಲಿಗೆ ಕಾಂಟ್ರಾಕ್ಟಲ್ಲಿ ಅವರ ಸೌಕರ್ಯ ಓನರು ಕಾಂಟ್ರಾಕ್ಟಲ್ಲಿ ನಮಗೆ ಟೋಕನ್ ಕೊಡಬೇಕಂತ ಹೇಳಿ ಅವರಿಗೆ ಟೋಕನ್ ಕೊಟ್ಟು ಅವರು ಬರೋದು, ಮೀನು ಖಾಲಿ ಮಾಡೋದು, ಡೀಸೆಲ್ ಹಾಕೋದು, ಹೋಗೋದು. ಇಲ್ಲಿ 1 ಬೋಟ್ 2 ಬೋಟ್ ಇದ್ದವರಿಗೆ ಡೀಸೆಲ್ ಇಲ್ಲ. ಅಲ್ಲಿ ಏನು ಆ್ಯಂಕರ್ ಹಾಕಿ ಬೋಟ್ ಇಟ್ಟಿದೆ, ಊರಿಗೆ ಹೋಗಿದ್ದಾರೆ ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋಗಿದ್ದಾರೆ. ಆ್ಯಂಕರ್ ಆಗಿದ್ದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಫಿಶಿಂಗ್ ಆಗದೆ ಪ್ರಾಬ್ಲಮಲ್ಲಿ ಇಟ್ಟ ಬೋಟು ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಪುನಃ ಆ ಬೋಟನ್ನು ತಂದು ಅದಕ್ಕೆ ಡೀಸೆಲ್ ತುಂಬಿಸಿ ರಿಟರ್ನ್ ಕೊಂಡೋಗಿ ಅಲ್ಲಿ ಕಟ್ಟೋದು. ಈ ದುಡಿಯೋರಿಗೆ ಡೀಸೆಲ್ ಇಲ್ಲ. ಅದು ಅದಕ್ಕೆ ನಾವು ಹೋಗ್ತಾ ಇಲ್ಲ. ಅಂದರೆ ನಾವು ಟೋಕನ್ ಪ್ರಕಾರ ಡೀಸೆಲ್ ಕೊಡ್ತಾ ಇರೋದು. ಅಂದರೆ ಸ್ಟಾರ್ಟಿಂಗ್ ನಮ್ಮಲ್ಲಿ ಒಂದು ತಪ್ಪಾಗಿದೆ. ನಾವು ಸ್ಟಾರ್ಟಿಂಗ್ ನಾವು ಅವ್ರ ಹತ್ರ ತೊಗೊಂಡೋಗಿದ್ದದ್ದು ಡೈರೆಕ್ಟ್ ಬೋಟಲ್ಲಿ ಅವರು ಬಂದು ಲಿಸ್ಟ್ ಕೊಡ್ತಾಯಿದ್ರು, ಅವ್ರು ಕೊಡ್ತಾಯಿದ್ರು. ಮತ್ತು ನಮಗೆ ಗೊತ್ತಾಯಿತು ಅವ್ರು ಕೆಲವು ಮಿಸ್ಯೂಸ್ ಮಾಡ್ತಾಯಿದ್ದಾರೆ. ಮತ್ತು ನಂತರ ನಾವು GPS ಕ್ಯಾಮ್ರಾದಲ್ಲಿ ಬೋಟ್ ಬಂದ ನಂತರ GPS ಕ್ಯಾಮ್ರಾ ಫೋಟೋ ತೆಗೆದರೆ ಅವ್ರಿಗೆ ಟೋಕನ್ ಕೊಡುವ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಈಗ ಸ್ಟಾರ್ಟಿಂಗ್ ಕೆಲವೊಂದು ಪೆಂಡಿಂಗ್ ಇದೆ, ಅದೀಗ ಮೋಸ್ಟ್ಲಿ ಇವತ್ತು ಕ್ಲಿಯರ್ ಆಗ್ಬೋದು. ಇದರ ನಂತರ ಅದೇ ಪ್ರಕಾರ ಬರ್ತದೆ. ಸೊ ಟೋಕನ್ ಎಲ್ಲರದ್ದು ಅವರು ನಮ್ಮ ಕಂಪನಿ ಸೊಸೈಟಿ ಮೊಬೈಲ್ಗೆ ಅವರು ಫೋಟೋ ಕಳಿಸಿದರೆ ಅವ್ರ ಟೋಕನ್ ನಾವು ಎಂಟ್ರ್ ಮಾಡಿಟ್ಟಿದ್ದೇವೆ. ನಾವು ಅದ ಪ್ರಕಾರ ಲೈನ್ ಬರುವಾಗ ನಾವು ಅವ್ರಿಗೆ ಫೋನ್ ಮಾಡಿ ಹೇಳ್ತೇವೆ ಎಷ್ಟು ಬೋಟು ಆಗ್ತಾ ಇದ್ದೇವೆ ದಿನಕ್ಕೆ. ನಮ್ಮದು ಆ್ಯಕ್ಚುಲಿ ನಮಗೆ ಸಪ್ಲೈ ಕರೆಕ್ಟ್ ಸಿಗ್ತಾ ಇಲ್ಲ. ನಮ್ಮದು ಡೈಲಿ ಕನ್ಸಂಪ್ಷನ್ 1,10,000 110 KL. ಪ್ರೆಸೆಂಟ್ ನಮಗೆ ಈಗ MRP ಅಲ್ಲಿ ಸಪ್ಲೈ ಆಗ್ತಾ ಇರೋದು 28 KL ಸಪ್ಲೈ ಮಾಡ್ತಾ ಇದ್ದಾರೆ. ಡಿಫ್ರೆನ್ಸ್ ಅದರಲ್ಲಿ ಒಂದು 70-80 KL ಡಿಫ್ರೆನ್ಸ್ ಬರ್ತಾ ಉಂಟು. ಅದು ಬೋಟು ಪೆಂಡಿಂಗ್ ಆಗ್ತಾ ಇದೆ. ಹಾಗೆ ಸಪ್ಲೈ ಸ್ವಲ್ಪ ಇಶ್ಯೂ ಇದೆ ಆ್ಯಕ್ಚುಲಿ ಯುದ್ಧದಿಂದಾಗಿ. ಇದಕ್ಕಿಂತ ಮೊದಲು ನಾವು ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಿದ್ದೇವೆ, ನಮ್ಮ ಬೋಟ್ನವ್ರಿಗೆ ಕರೆಕ್ಟ್ ಸಪ್ಲೈ ಮಾಡ್ತಿದ್ದೇವೆ. ಯಾವುದೇ ಇಶ್ಯೂ ಅವ್ರ ಹತ್ರ ಕೇಳಿ ನೋಡಿ, ಅವ್ರ ಹತ್ರ ನೀವು ಕೇಳಿದ್ರೆ ತಿಳಿಬೋದು. ಲಾಸ್ಟ್ 2 ವೀಕ್ಸಿಂದ ಈ ಪ್ರಾಬ್ಲಮ್ ಬರ್ತಾಯಿದೆ.
ARS ಇದು ಯುದ್ಧ ಮುಗಿಬೇಕು, ಸಪ್ಲೈ ಕರೆಕ್ಟ್ ರಿಸ್ಯೂಮ್ ಆದರೆ ಕರೆಕ್ಟ್ ಆದರೆ ಏನು ಪ್ರಾಬ್ಲಮ್ ಬರೋದಿಲ್ಲ.